ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಸಾತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಂಡಿನಪಾಳ್ಯ ಗ್ರಾಮದಲ್ಲಿ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು. ಇವತ್ತೇನೋ ನಮ್ಮ ಜನಪ್ರಿಯ ಶಾಸಕರು ನಮ್ಮ ನಾಯಕರಾದಂಥ ಬಾಲಣ್ಣವರು ಪ್ರತಿಯೊಂದು ಗ್ರಾಮಕ್ಕೂ ಸಹ ಏನೋ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಹಣವನ್ನು ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಇವತ್ತು ನಾವು ದೋಣಕುಪ್ಪೆ ಮತ್ತು ದಂಡಿನಪಾಳ್ಯ ಸೇರಿ ಸಂಬಂಧಪಟ್ಟಂತೆ ಕಾವೇರಿ ನೀರಾವರಿ ನಿಗಮದಿಂದ ಸುಮಾರು 60 ಲಕ್ಷದ ಹಣವನ್ನು ಕಾಂಕ್ರೀಟ್ ಮತ್ತು 60 ಲಕ್ಷ ಹಣವನ್ನು ಏನೋ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಗುದ್ದಲಿ ಪೂಜೆ ಆಗ್ತಾಯಿದೆ. ನಮ್ಮ ಶಾಸಕರೇ ಬಂದು ಪೂಜೆ ಮಾಡಬೇಕಾಗಿತ್ತು, ಆದರೆ ಅವ್ರಿಗೂ ಒತ್ತಡಗಳು ಜಾಸ್ತಿ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ರು. ಹಾಗಾಗಿ ಊರಿನ ಮುಖಂಡಗಳು ಕರ್ಕೊಂಡು ನೀವೇನೇ ಕೆಲಸ ಪ್ರಾರಂಭ ಆಗಲಿ, ತದನಂತರ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬೇಕಾದ್ರೆ ಉದ್ಘಾಟನೆ ಮಾಡಿದ್ರಾಯ್ತು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗಲಿ ಅಂತ ಇವತ್ತಿಂದಲೇ ಕೆಲಸ ಪ್ರಾರಂಭ ಆಗುತ್ತೆ. ಕೆಲಸ ಪ್ರಾರಂಭ ನಿಟ್ಟಿನಲ್ಲಿ ಇವತ್ತೊಂದು ಅಭಿವೃದ್ಧಿ ಕೆಲಸಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಈ ಒಂದು ಗುದ್ದಲಿ ಪೂಜೆಗೆ ನಮ್ಮ ದೋಣಕುಪ್ಪೆ ಮತ್ತು ದಂಡಿನಪಾಳ್ಯ ಎಲ್ಲ ಮುಖಂಡರುಗಳು, ನಮ್ಮ ರಾಮಣ್ಣವರದಾಗಿ, ಬಸವಂತವರದಾಗಿ, ಚೆಲುವಣ್ಣವರು, ನಮ್ಮ ಡೈರಿ ರಾಮಣ್ಣವರು, ಎಲ್ಲ ಮುಖಂಡರುಗಳು, ನಮ್ಮ ಚಂದ್ರಣ್ಣ, ರಾಜಣ್ಣ ಎಲ್ಲ ಮುಖಂಡರುಗಳು ಸಹ ಇವತ್ತು ಭಾಗವಹಿಸಿದ್ದಾರೆ. ಹಾಗೆ ಅವ್ರಿಗೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ, ಈಗೇನು ಅಲಸಬೆಲೆ ಪಂಚಾಯತಿಗೆ ಈ 3 ವರ್ಷಗಳ ಅವಧಿಯಲ್ಲಿ ಸಾತನೂರು ಪಂಚಾಯತಿಗೆ ಈ 3 ವರ್ಷಗಳ ಅವಧಿಯಲ್ಲಿ ಸುಮಾರು 10 ಕೋಟಿಗೂ ಹಣವನ್ನು ಬಿಡುಗಡೆಯನ್ನು ಮಾಡಿಸಿ ಅಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಇನ್ನು ಕೆಲವು ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕು. ಇದೊಂದು ಪಂಚಾಯತಿಗೆ ಸರ್, ಇದು 2 ಸೇರಿ, ಅಂದರೆ ದೋಣಕುಪ್ಪೆ ಮತ್ತು 2 ಸೇರಿ ಅದು ಎಸ್ಟಿಮೇಟ್ ಬೇಕಾದ್ರೆ ಕೊಡ್ತೀವಿ ನಾವು, ಕಾವೇರಿ ನಿಗಮದಾಗಿರೋಂಥದ್ದು. ಈಗ ನಾವು ದೋಣಕುಪ್ಪೆಗೆ ಒಂದು 60 ಲಕ್ಷ ಅನ್ಕೊಂಡು ಅಲಸಬೆಲೆಗೆ SCP ವರ್ಕಿಂದ ಆಲ್ರೆಡಿ 50 ಲಕ್ಷ ಕೆಲಸ ಆಗಿದೆ. ಪ್ಲಸ್ ಈಗ 70 ಲಕ್ಷ ಪೂಜೆ ಮಾಡಬೇಕಿನ್ನು 70 ಲಕ್ಷ ಪೂಜೆ ಮಾಡಬೇಕು. ಬೈನಳ್ಳಿಗೆ 30 ಲಕ್ಷ ಈಗ ಪೂಜೆ ಮಾಡಬೇಕು. ಅದಲ್ಲದೆ ಇನ್ನೂ ಒಂದು 40 ಲಕ್ಷ ನಾವು ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ, ಅದೊಂದು ಬರ್ತದೆ. ಕೋಂಡಳ್ಳಿಗೆ ಆಗಲ್ಲ ಕೆಲಸ ಪೂರ್ಣ ಆಗಿದೆ. 1.5 ಕೋಟಿ ವೆಚ್ಚದಲ್ಲಿ ಟಾರ್ ರೋಡ್ ಪೂರ್ಣಗೊಂಡಿದೆ. ಮತ್ತು ಸಾತನೂರಲ್ಲಿ 1 CR ಕೆಲಸ ಆಗ್ತಾಯಿದೆ. ಆಲ್ಸಟ್ಟಹಳ್ಳಿಯಲ್ಲಿ 40 ಲಕ್ಷ ರೂಪಾಯಿ ಈಗ ಪೂಜೆ ಮಾಡಬೇಕು. ಪ್ಲಸ್ ಅದಲ್ಲದೆ ಈ ಕೋಡಿ, ನಾವೇನು ಕೆಂಸಾಗರದ ಕೋಡಿ ಒಂದು ದುರಸ್ತಿ ಮಾಡಲಿಕ್ಕೆ ಅಂತ ಅದಕ್ಕೊಂದು 80 ಲಕ್ಷ ಸ್ಯಾಂಕ್ಷನ್ ಆಗಿದೆ, ಅದನ್ನು ಸಹ ಪೂಜೆ ಮಾಡಬೇಕು. ಕೆಂಸಾಗರದಲ್ಲಿ ಈಗ 50 ಲಕ್ಷ ಬುಧವಾರ ಗುರುವಾರ ಹಬ್ಬ ಇರೋದ್ರಿಂದ ಇವತ್ತಿತ್ತು ಕಾರಣಗಳು ಮುಂದೂಡಿದ್ದೀವಿ. ಹಾಗಾಗಿ ಸುಮಾರು ಒಂದು 10 ಕೋಟಿ ಹತ್ತಿರ ಇದೊಂದು ಪಂಚಾಯತಿ ಮಾತ್ರ ಅನುದಾನವನ್ನು ಬಾಲಣ್ಣವ್ರು ತಂದು ಈ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಯಾವುದು ಇದ್ರದ್ದು ಎಲ್ಲ ಇದೆ ಸರ್, ಎಲ್ಲ ಕೊಡ್ತೀವಿ ಸರ್, ತಗೋಬೋದು. ನೀವೇ ಕಾವೇರಿ ನಿಗಮದಿಂದ ತಗೋಬೋದು, ಹೋಗಿ ನೀವು ಆಟೋ ಎಲ್ಲಕ್ಕೂ ಕೊಡ್ತಾರೆ.
ಆಮೇಲೆ ಕೆಲಸ ಮಾಡ್ತಾ ಇರೋದು ಅಭಿವೃದ್ಧಿ ಕೆಲಸ ಆಗಲಿ ಅಂತ ಮಾಡ್ತಾ ಇರೋದು ಅಷ್ಟೇ. ನಾವು ಕೇಳ್ತಾ ಇರೋದು ಪಾರದರ್ಶಕವಾಗಿರಬೇಕು ಅಂತ ಹೇಳ್ಬಿಟ್ಟು. ಸರ್ ಪಾರದರ್ಶಕತೆ ಗುಣಮಟ್ಟದ ಕೆಲಸ ಸರ್. ಇಲ್ಲಾಂದ್ರೆ ನೀವು ಇದನ್ನು ಈ ಪೂಜೆ ಮಾಡ್ತಾ ಇದ್ದೀವಿ, ನೀವೆಲ್ಲಾದರೂ ಹೋಗಿ ಕಳಪೆ ಕೆಲಸ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು. ನಾವು ಮುಖಂಡರುಗಳಿಗೆ ಇವತ್ತು ಪೂಜೆ ಮಾಡಿದ್ದೀವಿ, ಇವತ್ತು ಮುಖಂಡರುಗಳಿಗೆ ಹೇಳ್ತಾ ಇದ್ದೀವಿ ಗುಣಮಟ್ಟದ ಕೆಲಸಗಳನ್ನ ನೀವೇ ನಿಂತು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಯಿತಾ, ಈಗ ಪೂಜೆ ಮಾಡಿ ಕೆಲಸ ನಡೀತಾ ಇದೆ, ಎಲ್ಲರೂ ಯಾವ ಥರ ಇದ್ದರೆ ಕಳಪೆ ಇದ್ದಿರ್ಬೇಕಾದ್ರೆ ನೀವು ನಮ್ಮ ಗಮನಕ್ಕೆ ತಂದರೆ ಅದನ್ನು ತಕ್ಷಣ ಅದಕ್ಕೆ ಏನು ಕ್ರಮ ತಗೋಬೇಕು, ಕ್ರಮ ತಗೊಂಡು ಒಳ್ಳೆ ಕೆಲಸ ಮಾಡಲಿಕ್ಕೆ ಬರ್ತು. ಸರ್ ಗುದ್ವೇದವ್ರು ಕೃಷ್ಣಪ್ಪನವರು ಅಂತೇಳಿ ನಮ್ಮ ದಂಡೇನಹಳ್ಳಿ ಕೃಷ್ಣಪ್ಪನವರು ಅಂತೇಳಿ ಅವರು ಸುಮಾರು ಕೆಲಸಗಳನ್ನ ತಗೊಂಡಿದ್ದಾರೆ. ಈಗಾಗಲೇ ಕೊಟ್ಕರಹಳ್ಳಿ ಆ ಕಡೆ ಆ ಭಾಗದಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಗೊಲ್ರಟ್ಟಿ ನಮ್ಮ ತಟ್ಟವಾಡು ಗೊಲ್ರಟ್ಟಿ ಅದು ಕಂಪ್ಲೀಟ್ ಆಗಿರಬೇಕು, ಅದು ಕೆಲಸ ಮಾಡ್ತಾಯಿದ್ದಾರೆ. ಅದು ಕೆಲಸ ಮಾಡ್ತಾಯಿದ್ದಾರೆ. ಏನು ಸೂಚನೆ ಕೊಡ್ತೀವಿ ಸರ್? ನಾವೇನಿಲ್ಲ ಸರ್, ನೀವೇನು ಟೆಂಡರ್ ತಗೊಂಡಿದ್ದೀರಾ, ಎಸ್ಟಿಮೇಟ್ ಕಾಪಿ ಇದೆ, ಅದ್ರ ಪ್ರಕಾರ ಗುಣಮಟ್ಟದ ಕೆಲಸವನ್ನು ಮಾಡಿ ಅಂತ ಅವ್ರ ಹತ್ರ ಕೇಳ್ಕೊಳ್ತೀವಿ ಅಷ್ಟೇ. ಅದಕ್ಕೆ ನಾವು ಊರು ಮುಖಂಡರುಗಳಿಗೆ ಬಿಡ್ತೀವಿ. ಬಾಲಣ್ಣವರು ನನಗೇನಂತ ಬಾಲಣ್ಣವ್ರು ಫಸ್ಟ್ ಹೇಳೋದೇನೆಂದರೆ ಗುಣಮಟ್ಟದ ಕೆಲಸ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾಕೆ ಇವತ್ತು ನಾವು ಪಂಚಾಯತಿಗೆ ಈ ಒಂದು ಪಂಚಾಯತಿಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಪಂಚಾಯತಿಗೂ ಆಗ್ತಾಯಿದ್ದೀವಿ. ಎಲ್ಲೋ ಒಂದು ಕಡೆ ಟೀಕೆ ಟಿಪ್ಪಣಿಗಳು ನಡೀತಾವೆ. ಸರ್ಕಾರದ 5 ಯೋಜನೆಗಳು ನೋಡ್ತಾ ಇದ್ದೀನಿ ನೀವು. 5 ಯೋಜನೆಗಳ ಜೊತೆಯಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಹೇಳ್ತಾರೆ, ಬೇರೆ ಬೇರೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಇಲ್ಲಪ್ಪ ಕಾಸೇ ಇಲ್ಲ, ಅಮೌಂಟೇ ಇಲ್ಲ, ಅವ್ರಿಗೆ ಸರ್ಕಾರ ನಡೆಸೋಕ್ಕೆ ಕಾಸಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ತಾಲೂಕಲ್ಲಂತೂ ಬಾಲಣ್ಣವರು ನಮ್ಮ ಸುರೇಶ್ ಅಣ್ಣವರ ಒಂದು ಬೆಂಬಲದೊಂದಿಗೆ ಸಹಕಾರದೊಂದಿಗೆ ಡಿ ಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಉತ್ತಮವಾದ ಒಂದು ಫಂಡನ್ನು ತರ್ತಾ ಇದ್ದಾರೆ. ಹಲವಾರು ಇಲಾಖೆಗಳಿಂದ, ಒಂದೇ ಇಲಾಖೆ ಅಂತ ಹಲವಾರು ಇಲಾಖೆಗಳಿಂದ ಹಣವನ್ನು ತಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಈಗ ಇದೇ ವಾರದಲ್ಲಿ ಇನ್ನು ಮತ್ತಿಕೆರೆ ಇದೆ, ಮಾನಗಲ್ಲಿದೆ, ಸೊನ್ನೆನಹಳ್ಳಿ ಇದೆ, ಹಲಸಬೇಲೆ, ಕೆಂಸಾಗರ, ಹಿಂಗೆ ಹಲವಾರು ಕಡೆ ಇವತ್ತು ಪೂಜೆ ಮಾಡಿ ಕಾರ್ಯಕ್ರಮ. ವೈಜಿಗುಡ್ಡದ್ದು ಸರ್ ವೈಜಿಗುಡ್ಡದ್ದು ಕೆರೆಗಳು ನೀರು ತುಂಬಿಸೋದು ಸರ್, ವೈಜಿಗುಡ್ಡದ್ದು ನಮಗಿನ್ನ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನಬಾರ್ಡ್ಗೆ ಸೇರಿಸ್ಬಿಟ್ರು ಅದನ್ನು. ಓಕೆ, ನಮಗೆ ಏಕೆಂದರೆ ತಗೊಂಡಂಥ ಕಾಮಗಾರಿ ತಗೊಂಡಂಥವ್ರು ಕಾಂಟ್ರಾಕ್ಟ್ಗಳೇನಾಯ್ತಾಯಿತ್ತು, ದುಡ್ಡಿಗೆಲ್ಲ ಸರ್ಕಾರ ಇದಾಗ್ತಾಯಿತ್ತು. ನಬಾರ್ಡ್ಗೆ ಸೇರಿಬಿಟ್ಟು ಇನ್ನೂ ಗುಡ್ ನ್ಯೂಸ್, ಅದು ಒಳ್ಳೆಯ ಒಂದು ನ್ಯೂಸ್ ಅದು. ನಬಾರ್ಡ್ ಅಂದರೆ ಗೊತ್ತೇ ಇರ್ತದೆ ನಿಮಗೆ, ಹಣಕಾಸಿಗೆ ಅಂತ ತೊಂದರೆ ಇರೋದಿಲ್ಲ, ನಬಾರ್ಡ್ ಬಿಡುಗಡೆ ಮಾಡುತ್ತೆ. ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಈ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು ಕಂಪ್ಲೀಟಾಗಿ ಬೇಗ ತ್ವರಿತಗತಿಯಲ್ಲಿ ಕೆಲಸ ಆಗ್ತದೆ ಅದು. ಈಗ ಇಲ್ಲಿ ಯಾವ ಕೆರೆಗೆ ಬರುತ್ತೆ? ಎಲ್ಲಿ ಸರ್? ಇಲ್ಲ, ಇಲ್ಲಿಗೆ ಬರೋದಿಲ್ಲ. ಅಗಲಕೋಟೆ ಲಾಸ್ಟು. ಅಗಲಕೋಟೆ, ಮಠದಪಳ್ಯ, ಚಕ್ರಬಾವಿ, ಹುಲಿಕಟ್ಟೆ ಆ ಕಡೆ ಭಾಗ. ಅಗಲಕೋಟೆ ಲಾಸ್ಟು. ನಮ್ಗೆ ಅಗಲಕೋಟೆ ಇದು ಬರುತ್ತೆ ಇಲ್ಲಿಗೆ. ಈ ಕಡೆ ಇಷ್ಟು ಕೆಲಸ ಆಗ್ತಾಯಿದೆ, ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಾಲಣ್ಣವರು ನೋಡಿದ್ದೀರ ನೀವು. ಅವರು ಕ್ಷೇತ್ರದಲ್ಲಿ 4 ದಿವಸ 3 ದಿವಸ ಕ್ಷೇತ್ರದಲ್ಲಿದ್ದರು, 2 ದಿವಸ ಅಲ್ಲೇ ಓಡಾಡಿ ವಿಧಾನಸೌಧದಲ್ಲಿ ನೋಡಿ ಎಲ್ಲೆಲ್ಲಿ ಹಣ ತರಬಹುದು, ಕ್ಷೇತ್ರಕ್ಕೆ ಯಾವ್ಯಾವ ಹಣ ಬಿಡುಗಡೆ ಮಾಡಿಸ್ಬೋದು ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾಯಿದ್ದಾರೆ. ಯಾವ್ದಾದ್ರು ಸಿಕ್ಕಿದ್ರು ಸಾಕು. ಅವ್ರು ಕಾರಲ್ಲಿ ಕೂತ್ಕೊಂಡ್ರು ಸಹ ನಾವು ನೋಡ್ತಾ ಇರ್ತೀವಲ್ಲ, ಅವರು ಆಕ್ಟಿವಿಟೀಸ್ ನೋಡ್ತಾ ಇದ್ದೀವಿ, ಕಾರ್ಯವೈಖರಿ ನೋಡ್ತಾ ಇರ್ತೀವಿ. ಯಾವಾಗಲೂ ಸಹ ಆ ಇಂಜಿನಿಯರ್ ತಗೊಳ್ಳಿ, ಈ ಇಂಜಿನಿಯರ್ ತಗೊಳ್ಳಿ, ಆ ಫಂಡ್ ಹಾಕ್ರಿ, ಈ ಫಂಡ್ ಹಾಕ್ರಿ, ಚಿಂತನೆ ಇರಬೇಕು. ಎಲ್ಲೋ ಒಂದು ಕಡೆ ನನ್ನ ಗೆಲ್ಲಿಸಿದ್ದಾರೆ, 5 ವರ್ಷ ಗೆಲ್ಲಿಸಿದ್ದಾರೆ, ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜನ ಸೇವೆಯನ್ನು ಮಾಡಬೇಕು. ಇರೋ ಟೈಮಲ್ಲಿ ಏನಾದ್ರು ಉಳಿಕೆ ಕೆಲಸ ಅಂದರೆ ಗುರುತರವಾದ ಕೆಲಸಗಳನ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ನಾವು ಮಾಧ್ಯಮ ಮಿತ್ರಗಳು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಎಲ್ಲಾದರೂ ಮಾಡ್ತಾ ಇರೋಂಥ ಕೆಲಸಗಳೆಲ್ಲ ಕಳಪೆ ಅದು ನಮ್ಮ ಗಮನಕ್ಕೆ ತಗೊಂಡು ನಾವು ಅದನ್ನು ಇಮಿಡಿಯೇಟ್ಲಿ ನಾವು ನೋಡಿ ಸ್ಥಳ ಪರಿಶೀಲನೆ ಮಾಡಿ ಏನು ಬೇಕು ಅದು ಮಾಡ್ತಾಯಿದ್ವಿ. ಆಮೇಲೆ ಬಾಲಣ್ಣವರು ಅಷ್ಟೇ, ಎಲ್ಲೇ ಕೆಲಸ ನಡೀತಾ ಇದ್ರೂ ಅವರೇ ಹೋಗ್ತಾರೆ, ಸ್ಥಳ ಪರಿಶೀಲನೆ ಮಾಡಿ ಅವರೇ ಹೋಗಿ ಏನು ಕೆಲಸಗಳಾಗ್ತಾಯಿದೆ, ಯಾವ ಥರ ಆಗಬೇಕು ಅಂತೇಳಿ ಉತ್ತಮವಾದ ಕೆಲಸಗಳನ್ನ ಮಾಡ್ತಾಯಿದ್ವಿ. ಇವತ್ತು ದೋಣ್ಕುಪ್ಪೆ ದನಿನಪಾಳ್ಯಕ್ಕೆ ನಮ್ಮ ಬಾಲಣ್ಣವರು, ನಮ್ಮ ನಾಯಕರು ಒಂದು 60 ಲಕ್ಷ ಅನುದಾನ ಕಾವೇರಿ ನಿಗಮ ಮಂಡಳಿಗೆ ಹಾಕಿದ್ದಾರೆ. ಅದಕ್ಕೆ ಮುಂಚೆ ಈಗ 1 ತಿಂಗಳು ಮುಂಚೆ ಒಂದು 5 ಮಾಸ ಲೈಟ್ ಹಾಕ್ಕೊಟ್ಟಿದ್ದಾರೆ ದನಿನಪಾಳ್ಯಕ್ಕೆ. ಈಗ ದೋಣ್ಕುಪ್ಪೆಯಲ್ಲಿ ಒಂದು ಕುಡಿಯೋ ನೀರು ಶುದ್ಧ ನೀರು ಘಟಕ ಒಂದು ಕಟ್ಟಡ ನಡೆದಿದೆ, ಅದಕ್ಕೂ ಒಂದು ಮಿಷಿನವರಿ ಹಾಕಿದ್ದಾರೆ. ಈ ತಿಂಗಳಲ್ಲಿ ಅದೊಂದು ಮಿಷಿನ್ನು ಶುದ್ಧ ನೀರು ಘಟಕ ನೀರು ಮಿಷಿನ್ ಒಂದು ಬರುತ್ತೆ. ನೆಕ್ಸ್ಟು ಇದು ಒಂದು ಕಾಲೇಜ್ ಹತ್ರ ಒಂದು 20 ಲಕ್ಷ, ಕಾಲೇಜ್ ಮಕ್ಳಿಗೆ ತೊಂದರೆ ಆಯಿತು ಅಂತ ಅಲ್ಲೊಂದು 20 ಲಕ್ಷ ಕೆಲಸ ಹಾಕಿ ಒಂದು ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟವ್ರೆ. ಅದೇ ರೀತಿ ಇಲ್ಲಿ ದನಿನಪಾಳ್ಯದಲ್ಲಿ ದನಿನಪಾಳ್ಯ ದೇವಸ್ಥಾನ ರಸ್ತೆ ಒಂದು, ದೋಣ್ಕುಪ್ಪೆ ದನಿನಪಾಳ್ಯ 2 ಮಿಕ್ಸ್ ಮಾಡಿ ಇಲ್ಲೊಂದು 60 ಲಕ್ಷ ಹಾಕ್ಕೊಟ್ಟಿದ್ದಾರೆ. ಕಾಮಗಾರಿ ಈಗ ಸ್ಟಾರ್ಟ್ ಮಾಡಬೇಕು 19-20 ಊರ ಹಬ್ಬ. ಆದ್ದರಿಂದ ಅರ್ಜೆಂಟಲ್ಲಿ ಇವ್ರನ್ನ ಕರ್ಕೊಂಬಂದು ಗುತ್ತಿಗೆದಾರನ ಒಂದು ಸ್ವಲ್ಪ ಅರ್ಜೆಂಟ್ ಮಾಡಿಕೊಡಪ್ಪ ಅಂತೇಳಿ ಇವತ್ತು ಸಿಂಪಲ್ಲಾಗಿ ಒಂದು ಪೂಜೆ ಇಟ್ಕೊಂಡು ಕೃಷ್ಣಣ್ಣನ ಕರ್ಕೊಂಡು ಮುಗಿಸ್ಕೊತಾ ಇದ್ದೀವಿ. ಈಗ ಮುಂದಿನ ದಿನದಲ್ಲಿ ಇದಕ್ಕೆ ನಮ್ಮ ದೋಣ್ಕುಪ್ಪೆ ಆರ್ಚಿಂದ ತೂಬಿನಕೆರೆ ರಸ್ತೆಗೆ 1 ಕೋಟಿ ಚಿಲ್ಲರೆ ಅನುದಾನ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿದ್ದಾರೆ. ನೆಕ್ಸ್ಟು ಮುಂದಿನ ವರ್ಷದಲ್ಲಿ ಒಂದು ಅನುದಾನ ಕೊಡ್ತಾರೆ. ಅದ್ರ ಜೊತೆಗೆ ಈಗಿರೋ ಜೊತೆಗೆ ಇನ್ನೊಂದು 50 ಲಕ್ಷ ಮುಂದಿನ ವರ್ಷದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮೂರಿಗೆ ಅಷ್ಟು ಅನುದಾನ ಕೊಟ್ಟಿದ್ದಾರೆ ಬಾಲಣ್ಣ. ಅವ್ರಿಗೆ ತುಂಬ ಹೃದಯದ ನಮ್ಮ ದೋಣ್ಕುಪ್ಪೆ ದನಿನಪಾಳ್ಯದಿಂದ ಅವ್ರಿಗೆ ಹೃದಯದ ಸುಸ್ವಾಗತ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.